ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನ್ನು ವ್ಲಾಗ್ ಇನ್ ಕನ್ನಡ. ಸ್ನೇಹಿತರೆ, ಇವತ್ತಿನ ದಿನ ನಾವು ಹೊರಟಿದ್ದೀವಿ ಕೆಂಗೇರಿ ಜಾತ್ರೆಗೆ. ಸ್ನೇಹಿತರೆ, ಕೆಂಗೇರಿಯಲ್ಲಿ ಜಾತ್ರೆ ಶುರುವಾಗಿದೆ, ಊರಬ್ಬ ಇದೆ. ಸೊ ಹಾಗಾಗಿ ಜಾತ್ರೆ ನಡೀತಿದೆ. ಸೊ ಬನ್ನಿ ಮಾರ್ಕೆಟ್ಗೆ ಹೋಗೋಣ. ಆ್ಯಕ್ಚುಲಿ ಇರೋದು ಬುಧವಾರ ಮೇನ್ ಜಾತ್ರೆ, ಬಟ್ ಬುಧವಾರ ಕಾಲಿಡೋಕ್ಕಾಗೋದಿಲ್ಲ, ಹಾಗಾಗಿ ಇವತ್ತೇ ಹೊರಟ್ಬಿಟ್ಟಿದ್ದೀವಿ ನಾವು. ಗೈಸ್, ನಮ್ಮ ಅಮ್ಮಂಗೆ ಒಂದು ಫೋನ್ ಇಟ್ಕೊಳ್ಳೋದಕ್ಕೆ ಭಾರ, ಇದು ಬ್ಯಾಗ್ ಭಾರ. ಇಲ್ಲಿ ನೋಡ್ಬೇಕು, ಮಕ್ಕಳು ಒಂಚೂರು ದೊಡ್ಡವ್ರು ಆಗ್ತಿದ್ದಂಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ. ಅದು ತೊಗೊಂಡಿದ್ದೀನಿ, ಇದು ಇಟ್ಕೊಳ್ಳಿ, ಅದನ್ನು ಇಟ್ಕೊಳ್ಳಿ, ಪರ್ಸಲ್ಲಿ ಇಟ್ಕೊಳ್ಳಿ ಅಂತ ಕೊಡ್ತಾಳೆ ಫೋನ್ನ. ನನಗೆ ಇರಿಟೇಟ್ ಮಾಡ್ತಾಳೆ ಸಿಕ್ಕಾಪಟ್ಟೆ. ನಾನು ಅದಕ್ಕೆ ಹೇಳ್ತಿದ್ದೆ, ನಾನು ತೊಗೊಳ್ಳಲ್ಲ, ಇಟ್ಕೊಳ್ಳಲ್ಲ ಅಂದರೆ, ನಿಮ್ಗೇನು ಇದೇನು ಇಷ್ಟು ಭಾರ ಬಂದ್ಬಿಡುತ್ತಾ ಅಂತ ಹೇಳ್ತಿದ್ಲು. ನಂಗೆ ಸಿಕ್ಕಾಪಟ್ಟೆ ಭಾರ ಅಂತ ಹೇಳಿದೆ, ಅದನ್ನೇ ಹೇಳ್ತಿದ್ದಾಳೆ ನೋಡಿ. ಹಾಗೆ ಇಲ್ಲೊಂದು ಫುಟ್ಪಾತಲ್ಲಿ ಟಾಪ್ ಮಾರ್ತಾಯಿದ್ರು. ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು ಆಯಿತಾ. 200 ರೂಪೀಸು. ಒಟ್ಟು ದೀಕ್ಷಿತಾ ಮತ್ತು ಅರ್ಪಿತಾ ಸೇರಿ 7 ಟಾಪ್ಗಳನ್ನು ತೆಗೆದುಕೊಂಡ್ರು. ಇದು ಚೆನ್ನಾಗಿದೆ. ಇದಿದೆ ಅಲ್ಲ ನಿನ್ನ ಹತ್ರ? ಇದಿದೆ, ಸೇಮ್ ಇಲ್ಲ, ನಂಗೆ ಈ ಥರದ್ರಲ್ಲಿ ಬೇಕೈತೆ. ಟೋಟಲ್ ಎಷ್ಟು ಪೀಸ್ ಆಯಿತು? 7 ಆಗಿದೆ. 7 ಕಡಿಮೆ ಮಾಡಬೇಕು. ಕಡಿಯಲ್ಲಿ ಯಪ್ಪ, ನಮ್ಮ ತನಿಗಂತೂ ದೀಕ್ಷಿತ ಇದ್ದರೆ ಬೇರೆ ಯಾರೂ ಬೇಡ. ಅದರಲ್ಲಿ ಇದೊಂದು ಕೋಳಿ ಬೇಕು. ಈ ರೀತಿ ಸಣ್ಣದು ಏನಾದರೂ ಒಂದು ಕೇಳ್ತಿರ್ತಾಳೆ. ಆಮೇಲೆ ಇಲ್ಲಿ ಬಡ್ಸ್ ತೊಗೊಳ್ಳೋಣ, ಇಯರ್ ಬಡ್ಸ್ ಅಂತ ಅಂದ್ಬಿಟ್ಟು ಕೇಳಿದ್ರೆ 20 ರೂಪೀಸ್ ಹೇಳಿದ್ರು. ಆ್ಯಕ್ಚುಲಿ 10 ರೂಪೀಸ್ ಅದು. ಬಟ್ ಎನಿವೇಸ್ ಓಕೆ, ಚೆನ್ನಾಗಿರತ್ತೇನೋ ಕ್ವಾಲಿಟಿ ಅಂತ ನೋಡಿದ್ರೆ ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಇಯರ್ ಬಡ್ಸ್ ಕ್ಲೀನ್ ಮಾಡಬೇಕಾದ್ರೆ ಕಿವಿ ಒಳಗಡೆ ಸ್ಟಕ್ ಆಗಿಬಿಡುತ್ತೆ, ಅದಕ್ಕೆ ಮತ್ತೆ ಖರ್ಚು. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಹೇರ್ ಬ್ರೋಜಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸಖತ್ತಾಗಂದರೆ ಸಖತ್ತಾಗಿತ್ತು, ವರ್ತೆ ಬೈ ಅನಿಸ್ತು. ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸಣ್ಣ ಪೀಠಗಳು. ದೇವ್ರ ಮನೇಲಿ ಕಳಶ ಇಡಲಿಕ್ಕೆ ಅಥವಾ ಗಣಪತಿ ಮೂರ್ತಿಯನ್ನು ಇಡಲಿಕ್ಕೆ ಈ ರೀತಿ ಪೀಠಗಳನ್ನು ಯೂಸ್ ಮಾಡ್ತಾರೆ. ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲ ಚನ್ನಪಟ್ಟಣದ ಗೊಂಬೆಗಳು, ಎಷ್ಟು ಚೆನ್ನಾಗಿದೆ ಅಲ್ಲ. ನಮ್ಮ ಚನ್ನಪಟ್ಟಣ ಫೇಮಸ್ ಫಾರ್ ಟಾಯ್ಸ್, ಮರದ ಗೊಂಬೆಗಳು. ತುಂಬ ವೆರೈಟೀಸ್ ಆಫ್ ಮರದ ಗೊಂಬೆಗಳನ್ನು ಚನ್ನಪಟ್ಟಣದಲ್ಲೇ ತಯಾರು ಮಾಡ್ತಾರೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಬ್ಯಾಗ್ಸ್ಗಳಿತ್ತು. ಬಟ್ ನನಗೆ ಇದು ಪರ್ಸ್ನಲಿ ಇಷ್ಟ ಆಗಲಿಲ್ಲ, ಯಾಕಂದರೆ ದೊಡ್ಡ ಬ್ಯಾಗ್ಸ್ ಎಲ್ಲ ಕ್ವಾಲಿಟಿ ಇರಲಿಲ್ಲ. ಬಟ್ ಚಿಕ್ಕ ಬ್ಯಾಗ್ಸ್ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ. 105 ಅಂತ 20. ಸಚ್ಚು, ದೀಕ್ಷಾ ಹುಷಾರು. ಕ್ವಾಲಿಟಿ ಇಲ್ಲ ಮಗಳೇ. ದೀಕ್ಷಾ ಈ ಥರದ್ದು ನೋಡು ಮಗಳೇ. ಇದರಲ್ಲೆಲ್ಲ ವರ್ತೆ ಬೈ ಅಂತ ಅಂದರೆ ಈ ರೀತಿ ಸೌಟು, ಸ್ಪೂನು, ಚಾಕು, ಈ ಸ್ಟೀಲ್ ಐಟಮ್ಗಳನ್ನ ಮಾರ್ತಿರ್ತಾರಲ್ಲ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ನೀವು ತುಂಬ ಕಾಸ್ಟ್ಲಿದ್ನೆಲ್ಲ ನಾವು ಮಾಲಲ್ಲಿ ತೊಗೊಳ್ತೀವಲ್ಲ, ಕೆಲವೊಂದು ಸತಿ ಆ ಥರ ಕ್ವಾಲಿಟಿದು ಕೂಡ ಬರುತ್ತಿಲ್ಲಿ ಆಯಿತಾ. ಸೊ ಹಾಗೆ ಸ್ಟಿಕ್ಕರ್ಸ್ ನೋಡಿದೆ, ಬ್ಲ್ಯಾಕ್ ಕಲರ್ ಇದೆಯಾ ಅಂತ. ಬಟ್ ಬ್ಲ್ಯಾಕ್ ಕಲರ್ ನನಗೆ ಸಿಗಲಿಲ್ಲ. ಸೊ ಸರಿ, ಹಾಗೆ ಮುಂದೆ ಹೋದ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಅಷ್ಟರಲ್ಲಿ ಈ ತನಿ ಇದ್ದಾಳಲ್ಲ, ಈ ಫ್ಯಾನ್ ನೋಡ್ಬಿಟ್ಟು ನನಗೆ ಆ ಫ್ಯಾನ್ ಬೇಕು ತಕ್ಕೊಡಿ ಅಂತ ನಿಂತ್ಕೊಂಡ್ಲು. ಸರಿ ಆಯಿತು, ಅಲ್ಲೂ ವ್ಯಾಪಾರ ಮಾಡಿದ್ವಿ. 100 ರೂಪಾಯಿಗೆ ಒಂದು ಫ್ಯಾನು. ಬಟ್ ನಿಜವಾಗ್ಲೂ ವರ್ತೆ ಬೈ ಅಂತ ಅನ್ನಿಸ್ತು. 3 ಮೋಡ್ಸ್ ಇದೆ. 3 ಮೋಡ್ಸಲ್ಲೂ ಕೂಡ ನೀವು ಈ ಸ್ಪೀಡನ್ನು ಚೇಂಜ್ ಮಾಡ್ಕೋಬೋದು. ಅದಕ್ಕೆ ಡೇಟಾ ಕೇಬಲ್ ಕೊಟ್ಟಿರ್ತಾರೆ. ಆ ಡೇಟಾ ಕೇಬಲಲ್ಲಿ ಕೂಡ ನಾವು ಯೂಸ್ ಮಾಡ್ಬೋದು. ನೀವೆಲ್ಲಾದರೂ ಟ್ರಾವೆಲ್ ಮಾಡ್ತಿದ್ದೀನಿ ಅಂತ ಅಂದರೆ ಇದನ್ನು ಯೂಸ್ ಮಾಡ್ಕೋಬೋದು. ಚೆನ್ನಾಗಿದೆ. ದೊಡ್ಡ ಮನುಷ್ಯರು ಎಂಟ್ರೆನ್ಸಿಂದ ತುಂಬ ಕ್ರೌಡ್ ಇತ್ತು ಅಂತ ಹೇಳಿ ಹಿಂದೆಯಿಂದ ಹೋದ್ವಿ. ಹಿಂದೆ ಅಷ್ಟು ಜನ ಇರಲಿಲ್ಲ. ನಾಳೆ ಇಲ್ಲೂ ಕೂಡ ಕಾಲಿಡೋಕ್ಕಾಗಲ್ಲ, ಅಷ್ಟು ಜನ ಇರ್ತಾರೆ. ಕೊಂಡಕ್ಕಿಗೆ ಆಲ್ರೆಡಿ ಹಳ್ಳು ಮತ್ತು ಉಪ್ಪನ್ನು ತೊಗೊಂಬಂದು ಸಾಕಷ್ಟು ಜನ ಹಾಕಿದ್ರು. ಸೊ ಬನ್ನಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ.
ದರ್ಶನ ಮಾಡಿಕೊಂಡು ಹೊರಟ್ವಿ. ಹಾಗೆ ಇಲ್ಲಿ ಹೋಮ್ ಮೇಡ್ ಪ್ರಾಡಕ್ಟ್ಸನ್ನು ಮಾಡ್ತಿದ್ರು, ಬನ್ನಿ ಕೇಳೋಣ. 50 rupees ಇದೆಲ್ಲ 40 ಎಷ್ಟೊಂದು 130 ಕ್ರೀಮ್ ಚೀಸ್ ಬೇಕು. ಇದು ಬ್ಲೂಬೆರಿ ಕ್ರೀಮ್ ಚೀಸ್ ಅಲ್ವಾ? ಕೇಸರ್ ಪಿಸ್ತಾ. ದಿಸ್ ಚಾಕ್ಲೇಟ್ ಎಷ್ಟು? 130 ಇಟ್ಕೊಂಡು ಮುಂದೆ ಹೊರಟ್ವಿ. ಹಾಗೆ ಇಲ್ಲಿ ದೇವ್ರನ್ನ ಕೂರಿಸಿದ್ರು, ಅಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ಆ್ಯಸ್ ಯೂಶ್ವಲ್ ಪ್ರತಿ ವರ್ಷ ಇದನ್ನು ಕೇಳ್ತಾರೆ ಮಕ್ಕಳು, ಬೊಂಬಾಯಿ ಮಿಠಾಯಿನ ತಕ್ಕೊಡಿ ಅಂತ. ಸೊ ಬೊಂಬಾಯಿ ಮಿಠಾಯಿಯನ್ನು ಕೊಡಿಸ್ದೆ. ಯೂಶ್ವಲಿ ನಮ್ಮಲ್ಲಿ ಯಾರೂ ತಿಂತಿರಲಿಲ್ಲ. ಈಗ ಒಂದು 2 ವರ್ಷದಿಂದ ಸುನಿ ಒಂದು ಸತಿ ತೋರಿಸ್ಬಿಟ್ರಪ್ಪ, ಅದನ್ನ ತೊಗೊಂಡು ತಿನ್ನೋಕ್ಕೆ ಶುರು ಮಾಡಿದ್ದು. ಈಗ ಹೇಳ್ತಾರೆ ಇಟ್ಸ್ ಅನ್ಹೈಜೆನಿಕ್ ಅಂತ. ಬಟ್ ನಾವು ಚಿಕ್ಕ ಹುಡುಗರಲ್ಲಿ ಇದನ್ನೆಲ್ಲ ತಿಂತಿದ್ವಿ. ಅವಾಗೆಲ್ಲ 5 ರೂಪೀಸ್ಗೆಲ್ಲ ಸಿಗ್ತಿತ್ತು, 4 ರೂಪೀಸ್ 5 ರೂಪೀಸ್ಗೆಲ್ಲ ಸಿಗ್ತಿತ್ತು. ಬಟ್ ಚೆನ್ನಾಗಿರ್ತಿತ್ತು. ಎಸ್ ಎನಿ ಹ್ಯಾವ್, ಬಟ್ ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಾನು 20 ರೂಪೀಸ್ ಕೊಡಪ್ಪ ಸಾಕು ಅಂತ ಹೇಳಿದೆ. 30 ರೂಪೀಸ್ ಮತ್ತು 50 ರೂಪೀಸ್ದು ಇತ್ತು. 50 ರೂಪೀಸ್ದೆಲ್ಲ ತಿನ್ನೋಕ್ಕಾಗಲ್ಲ ಅಷ್ಟೊಂದು ಜಾಸ್ತಿ ಅಂದ್ಬಿಟ್ಟು 20 ರೂಪೀಸ್ದು ಕೊಡಪ್ಪ ಅಂತ ಹೇಳಿದೆ. ನವಿಲ್ ಏನೋ ಹಿಂಗೆ ಮಾಡಿಬಿಟ್ಟೆ, ತಲೆ ಹೊಡೆದೋಯ್ತಾ? ಫ್ಲವರ್ ಆಗಿ ಉಳ್ಕೊಂಡಿಲ್ಲ. ಫ್ಲವರ್ ಕೊಂಬಾಗ್ಬಿಟ್ಟೈತೆ. ಬೆಳ್ಳ ಕಾಣಿಸ್ತಾರೆ, ಚೆನ್ನಾಗಿದೆ. ಸಿ ಐ ಆಮ್ ವೈಟರ್ ದೆನ್ ಐ ಆಮ್ ಗ್ಲೋಯಿಂಗ್. ಲಾಸ್ಟಲ್ಲಿ ಬ್ಯಾಟ್ ಬೇಕು ಅಂತ ಹಠ ಮಾಡೋಕ್ಕೆ ಶುರು ಮಾಡಿದ್ಲು ತನಿ. ಯೂಶ್ವಲಿ ಅವಳು ಮುಂಚೆಲ್ಲ ಹಠ ಮಾಡ್ತಿರ್ಲಿಲ್ಲ, ಇತ್ತೀಚೆಗೆ ನಂಗೆ ಅದು ಬೇಕು ಇದು ಬೇಕು ಅಂತ ಹಠ ಮಾಡ್ತಾಳೆ. ಮೇ ಬಿ ಏಜ್ ಹಂಗೆ ಅಂತ ಅನ್ಸುತ್ತಲ್ಲ. ಸೊ ಈ ಬ್ಯಾಟನ್ನು ತೊಗೊಂಡ್ವಿ. 100 ರೂಪೀಸ್, 100 ಏನೋ, 100 ರೂಪೀಸ್ ಕೊಟ್ಟು ತೊಗೊಂಡ್ವಿ. ಇನ್ನೊಂದು 180 ದೊಡ್ಡ ಬ್ಯಾಟು. ಹಾಗೆ ಇಲ್ಲಿ ಬಳೆ ತೊಡಿಸ್ತಾಯಿದ್ರು. ದೀಕ್ಷಾ ಹೇಳ್ತಿದ್ಲು, ಮಮ್ಮಿ ಬಳೆ ತೊಡಿಸ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ, ವಿಡಿಯೋ ಮಾಡಿ ಮಾ ಅಂತ ಹೇಳಿದ್ಲು. ಸೊ ಸರಿ ಆಯಿತು ಅಂದ್ಬಿಟ್ಟು ಬಳೆ ತೊಡಿಸ್ತಾ ಇರೋದನ್ನು ಕೂಡ ವಿಡಿಯೋ ಮಾಡಿದೆ. ತುಂಬಾ ಖುಷಿ ಆಯಿತು. ಇದೆಲ್ಲ ಹಳ್ಳಿಗಳಲ್ಲಿ ಅವಾಗ ನೋಡ್ತಿದ್ದಿದ್ದು, ಇತ್ತೀಚೆಗಂತೂ ಸಿಟಿಗಳಲ್ಲಿ ನೋಡೋದೇ ಕಡಿಮೆ ಆಗಿಬಿಟ್ಟಿದೆ. ಚೆನ್ನಾಯ್ತಾ? ಚೆನ್ನಾಯ್ತೇನೋ? ಸೊ ಐ ಹೋಪ್ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.